कल्याण जगत्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। अत्यकल्पितकल्पोऽयं प्रत्यक्षगजकेसरी व्यासतीर्थगुरुर्भूयात् अस्मद्विचारते। 1500 ಶ್ರೀ ವಿದ್ಯಾಶೇಷ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸಿ, ನಮ್ಮ ಶ್ರೀಪಾದಂಗಳವರು ಅವರ 8ನೇ ಚಾತುರ್ಮಾಸದ ರಥಾರಂಭವನ್ನು ಸೋಸೆಯಲ್ಲಿ ಕೈಗೊಂಡಿದ್ದಾರೆ. 2ನೇ ತಾರೀಕು ಆಗಸ್ಟ್ 2022 ಸಂಕಲ್ಪವನ್ನು ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಸೋಸೆಲೆಗೆ ಆಗಮಿಸಿ ಸಂಸ್ಥಾನ ಪೂಜೆ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ, ತಾವು ಎಲ್ಲ ಥರವಾದ ಸೇವೆಗೆ ಅವಕಾಶ ಇದೆ, ಅವರು ಆ ಸೇವೆಗೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಶ್ರೀಮಠದ ಪರವಾಗಿ ತಾವೆಲ್ಲರೂ ಆಗಮಿಸಬೇಕು ಅಂತ ಕೇಳ್ತೀವಿ. ಇದೇ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರು ಸಾವಿರ 353ನೇ ಆರಾಧನಾ ಮಹೋತ್ಸವದ ಬಗ್ಗೆ ಸರ್ ಹೇಳಿದ್ರು. पूज्याय राघवेंद्राय सत्यधर्मरताय च रजतां कल्पवृक्षाय नमतां कामधेनवे. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ. ಸ್ಥಳ ಶ್ರೀ ವ್ಯಾಸರಾಜ ಮಠ, ಸೋಸಲೆ, ಗಾಂಧಿ ಬಜಾರ್. ಇದೇ ತಿಂಗಳ ಆಗಸ್ಟ್ 20, 21, 22 3 ದಿನ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಗಾಂಧಿ ಬಜಾರ್ ಮಠದಲ್ಲಿ ವಿಜೃಂಭಣೆ ನಡೀತಾ ಇರುತ್ತೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಕೂಡ 3 ದಿನ ಒಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಡ್ತೀನಿ ಶ್ರೀಮಠದ ಪರವಾಗಿ. ಹಾಗೂ ಇದೇ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಇದೆ. ವಧು ವರಾನ್ವೇಷಣೆ ಒಂದು ಕಾರ್ಯಕ್ರಮವನ್ನು ಬಹಳ ಬ್ರಾಹ್ಮಣ ಸಂಘಟನೆಗಳು 11ನೇ ವರ್ಷ 54 ಬಾರಿ ವಧು ವರಾನ್ವೇಷಣೆ ಕಾರ್ಯಕ್ರಮವನ್ನು ಈ ಸಂಘಟನೆಗಳು ನಡೆಸ್ತಾ ಬಂದಿದೆ. ಈ ಬಾರಿ ನಮ್ಮ ಗಾಂಧಿ ಬಜಾರ್ ಮಠದ ಪಕ್ಕದಲ್ಲಿ ವಯೋನಿಧಿ ಕಲ್ಯಾಣ ಮಂದಿರದಲ್ಲಿ ಇದೇ ತಿಂಗಳು 24, 25ನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು 55ನೇ ರಾಜ್ಯದ ಮಟ್ಟದ ಬೃಹತ್ ಬ್ರಾಹ್ಮಣ ವಧು ವರಾನ್ವೇಷಣಾ ಸಮಾವೇಶ. ಈ ಸಮಾವೇಶಕ್ಕೆ ಯಾವ ಬ್ರಾಹ್ಮಣ ಸಂಸ್ಥೆಗಳು ಸ್ಪಂದಿಸ್ತಾ ಇದೆ ಅಂತಂದರೆ, ವಿಶ್ವ ವಿಪ್ರತೈ ಪರಿಷತ್ ಬೆಂಗಳೂರು, ಮಂಗಳಸೂತ್ರ ಫೌಂಡೇಶನ್ ಮೈಸೂರು, ಗ್ಲೋಬಲ್ ಗ್ರಾಮೀಣ್ ಫೌಂಡೇಶನ್, ಸಪ್ತಋಷಿ ಫೌಂಡೇಶನ್ ಟ್ರಸ್ಟ್, ವಿಶ್ವ ಮಾಧ್ವ ವೆಲ್ಫೇರ್ ಫೌಂಡೇಶನ್, ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ವಿಜಯನಗರ ಹಾಗೂ ಇತರೆ ಬ್ರಾಹ್ಮಣ ಸಮಾಜ ಸಂಘಗಳು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಈ ಒಂದು ಯಾರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಯಾರು ಅವರ ಸ್ವಾರ್ಥತೆ ಇಲ್ಲದೇ ಸಮಾಜ ಸೇವೆ ಮಾಡಬೇಕು ಅನ್ನೋದು ಮೂಲ ದೃಷ್ಟಿ ಇಟ್ಟುಕೊಂಡು ನಮ್ಮ ವಧು ವರಾನ್ವೇಷಣೆ ಬ್ರಾಹ್ಮಣ ಸಮುದಾಯಕ್ಕೆ ದೊಡ್ಡ ಕೊಡುಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ 24ನೇ ತಾರೀಕು ಇದೇ ತಿಂಗಳು ಶನಿವಾರ ಸಾಯಂಕಾಲ ಬೆಳಗ್ಗೆ 8:30ರಿಂದ ಸಾಯಂಕಾಲ 5ರವರೆಗೆ ಹಾಗೂ 25/8/2020 ಭಾನುವಾರ ಬೆಳಗ್ಗೆ 9ರಿಂದ 4 ಗಂಟೆ ಬುಧವಾರ. ಈ ಕಾರ್ಯಕ್ರಮ ಶನಿವಾರ ಭಾನುವಾರ ಯಾಕೆ ಇಟ್ಕೊಳ್ತಾ ಇದ್ದಾರೆ ಅಂದರೆ, ಎಲ್ಲ ಜನಕ್ಕೂ ಅನುಕೂಲ ಆಗಬೇಕು ಅನ್ನೋದು ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಿಮ್ಮತ್ತಸ್ಥ ಬ್ರಾಹ್ಮಣರು ಕೂಡ ಈ ಒಂದು ಸಮಾರಂಭ, ಈ ಸಮಾವೇಶಕ್ಕೆ ಆಗಮಿಸಬೇಕು. ಇಲ್ಲಿ ವ್ಯಾಸರಾಜ ಮಠದ ಶ್ರೀನಿವಾಸ ದೇವರ ಮುಂದೆ ಈ ಒಂದು ಸಂಕಲ್ಪ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನಕ್ಕೆ ಮೊದಲು ಕಲ್ಯಾಣ ನಡೀಲಿ ಅಂತ ಒಂದು ಉದ್ದೇಶ. ಈ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥವ್ರು ಈ ಒಂದು ಕಾರ್ಯ ಮಾಡೋದೇ ದೊಡ್ಡ ಕೆಲಸ. ಈ ಕಾಲದಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಭಾಳ ವಿರಳ. ಮಾಡೋ ಉದ್ದೇಶ ಏನಂದರೆ, ಯಾವುದೋ ಪ್ರತಿಫಲಾಕ್ಷೆಯಿಂದ ಮಾಡ್ತಾ ಇದ್ದಾರೆ. 2 ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಾನಾ ಕಡೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಗೆ ನಾವು ಎಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು, ನಾವು ಸಹಕಾರ ಕೊಡಬೇಕು. ಮದುವೆಯಲ್ಲಿ ಮನೆಯಲ್ಲಿ ವಧು ಇರ್ಬೋದು, ವರ ಇರ್ಬೋದು, ದಯಮಾಡಿ ಅವರ ವಯಸ್ಸಿನ ಬಗ್ಗೆ ಯೋಚನೆ ಮಾಡಬೇಡಿ. ಪರಮಾತ್ಮ ಯಾವ ಸಂದರ್ಭದಲ್ಲಿ ಕಲ್ಯಾಣವನ್ನು ನಡೆಸಬೇಕು ಅನ್ನೋದು ಅವನ ಇಚ್ಛೆ. ಒಂದು ಒಳ್ಳೆಯ ಕಾರ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಈ ಸಂಸ್ಥೆಗೆ ನಾವೆಲ್ಲರೂ ಸಹಕಾರ ಕೊಡ್ತಾ ನಮ್ಮ ಶ್ರೀಮಠದ ಪರವಾಗಿ
ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ. ನಮ್ಮ ಈ ಸಂಸ್ಥೆ ಭಾಳಷ್ಟು ದಿನ ಒಂದು ಈ ಕೆಲಸ ಸೇವೆಯಲ್ಲಿ ತೊಡಗಿದ್ದಾರೆ. ಅದಕ್ಕೆ ನಮ್ಮ ಶ್ರೀನಿವಾಸ್ ದೇವರು ವಿಶೇಷ ಅನುಗ್ರಹ ಮಾಡಲಿ. ನಮ್ಮ ಶ್ರೀಪಾದಂಗಳವರ ಅನುಗ್ರಹ ಕೂಡ ಖಂಡಿತ ಇರುತ್ತೆ. ನಮ್ಮ ಶ್ರೀಪಾದಂಗಳವರು ಕೂಡ ಅವರು ಸಂಸ್ಥೆಯಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ಅವರಿಂದ ಮಂತ್ರಾಕ್ಷತೆ ತಗೊಂಡು ನಾವು ಅದನ್ನು ಈ ಸಂಸ್ಥೆಗೆ ಅವತ್ತಿನ ದಿನ ತಲುಪಿಸ್ತೀವಿ. ದೇವರು ಒಳ್ಳೆಯ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಸಕಾಲಕ್ಕೆ ಆಗಮಿಸಬೇಕು. ಸಮಯ ಅನ್ನೋದು ಭಾಳ ಮುಖ್ಯ. ಶನಿವಾರ ದಿನ ಏನು ಕಾರ್ಯಕ್ರಮ ಇದೆ 8:30 ಎಲ್ಲರೂ ಬರಬೇಕು. ಅದು ಬಂದರೂ ಪರವಾಗಿಲ್ಲ ಅನ್ನೋದಲ್ಲ, ಯಾರು ಮಾಡ್ತಾ ಇದ್ದಾರೆ ಅವ್ರಿಗೊಂದು ಟೈಮ್ ಅನ್ನೋದು ಭಾಳ ಮುಖ್ಯ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದೇ ಥರ ಶನಿವಾರ ಭಾನುವಾರ, ಶನಿವಾರ ಆಗಲಿಲ್ಲ ಭಾನುವಾರ ಬನ್ನಿ. ದಯಮಾಡಿ ಎರಡೂ ದಿನ ಒಂದು ಒಳ್ಳೆಯ ಸೇವೆ ಮಾಡ್ತಕ್ಕಂಥ ಜನಕ್ಕೆ ಅವ್ರಿಗೆ ನಾವು ಭಾಳ ಸಹಕಾರ ಕೊಡೋಣ, ಅವರಿಂದ ನಾವು ಉಪಯೋಗ ಪಡೆಯೋಣ. ಭಾಳಷ್ಟು ಜನ ವಧುವರರಿಗೆ ಮದುವೆ ಆಗಲಿ, ಕಲ್ಯಾಣ ಆಗಲಿ, ಮುಂದೆ ಕಲ್ಯಾಣ ಆಗಬೇಕಾದ್ರೂ ಕೂಡ ಯಾರ್ಯಾರು ತೊಂದರೆಗಳಿದ್ದವರು ಕೂಡ ಈ ಸಮಾಜ ಬ್ರಾಹ್ಮಣ ಸಮಾಜಗಳು ಭಾಳ ಉಪಕಾರ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮದುವೆ ಆಗಬೇಕು ಮುಂಚೆ. ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಕೂಡ ಈ ಸದುಪಯೋಗ ಪಡಿಸ್ಕೊಳ್ಬೇಕು, ಸಕಾಲಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ನನ್ನ ಹೆಸರು ಡಾಕ್ಟರ್ ಜಿ ನಾಗೇಂದ್ರ ಅಂತೇಳಿ. ನಾನು ವ್ಯಾಸರಾಜ ಮಠದ ವ್ಯಾಸಂಗ ವಿದ್ಯಾಪೀಠದ ಟ್ರಸ್ಟಿಯಾಗಿದ್ದೀನಿ. ನಮ್ಮ ಈ ಆಡಳಿತ ಸಮಿತಿಯಲ್ಲಿ ಒಬ್ಬ ಸದಸ್ಯ ಆಗಿದೆ. ದ್ವಾರಕಾನಾಥ ಅಂತ ವ್ಯಾಸರಾಜ ಮಠದಲ್ಲಿ ಈ 55ನೇ ವಧುವರ ಸಮಾವೇಶಕ್ಕೆ ನೀವೊಂದು